ಎಲ್ರಿಗೂ ನಮಸ್ಕಾರ. ಲೈಫ್ ಟುಡೇ ಸಿನಿಮಾದ ಈಗಾಗಲೇ 2 ಹಾಡುಗಳನ್ನ ನೀವು ನೋಡಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯೂಟ್ಯೂಬ್ ಮುಖ್ಯವಾಗಿ ಈಗಾಗಲೇ ಆ 2 ಹಾಡುಗಳು ತುಂಬಾ ಭರ್ಜರಿಯಾಗಿ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಅಂತಾರಲ್ಲ, ಹೀಗೆ ಹಿಟ್ ಆಗಿದೆ. ಇವತ್ತು ನೀವು ನೋಡಿದ ಈ ಹಾಡು ಇದು ಕೂಡ ಖಂಡಿತ ಹಿಟ್ ಆಗುತ್ತೆ ಎನ್ನುವ ಭರವಸೆ ನಂದು. ಏನನ್ನಷ್ಟು ಹಾಡು ನೋಡಿ ನೀವು ಹೇಳ್ಬೋದು, ಪತ್ರಕರ್ತರು ಹೇಳ್ಬೋದು, ಒಂದು ಒಳ್ಳೆಯ ಲವ್ಲಿ ಸಿನಿಮಾ ಇದು. ಯಾಕಂದ್ರೆ ಇಡೀ ಸಿನಿಮಾ ಪ್ರೀತಿಯ ಸುತ್ತ ಇರುವಂತ ಸಿನಿಮಾ. ಕಿರಣ್ ಕತೆ ಮಾಡಿಕೊಂಡು ಅಭಿನಯ ಮಾಡುವಂಥದ್ದು ತುಂಬಾ ಇಂಟಿಮೇಟ್ ಆಗಿರೋದು, ಬಹಳ ಹತ್ರ ಆಗುವಂಥದ್ದು, ಇವತ್ತಿನ ಯೂತ್ಸ್ಗೆ ಬಹಳ ಇಷ್ಟ ಆಗುವಂಥ ಒಂದು ಲವ್ ಸ್ಟೋರಿ ಇದು. ತುಂಬಾ ಚಂದದ ಕತೆ. ಅದನ್ನ ನಮ್ಮ ಕಾಂತಾ ಕಣ್ಣಲ್ಲಿ ಅವ್ರ ಸ್ಟೈಲ್ ಒಂದಿದೆ. ಪ್ರತಿ ಸಿನಿಮಾದಲ್ಲಿ ಅವ್ರದ್ದು ಸ್ಟೈಲ್ ಇದೆ. ಆ ಸ್ಟೈಲಲ್ಲಿ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ. ಹಾಡುಗಳನ್ನ ಒಳ್ಳೇದಾಗ್ಲಿ ಕಿರಣ್ಗೆ ಮತ್ತು ಕಾಂತಾ ಕನ್ನಡಿಗೆ. ಈ ಸಿನಿಮಾ ದೊಡ್ಡ ಯಶಸ್ಸು ಕೊಡ್ಲಿ ಅಂತ ಹಾರೈಸ್ತೀವಿ. ಹಾಗೆ ನಿರ್ಮಾಪಕರು ಕೂಡ ಪ್ರದೀಪ್ ಅವರು ಮೊದಲ ಸಿನಿಮಾಗೆ ಅವ್ರಿಗೆ ಜೇಬ್ ತುಂಬಾ ದುಡ್ಡು ಬರಲಿ, ಆ ದುಡ್ಡು ಎಲ್ಲರಿಗೂ ಹಂಚಿ ಆದ್ಮೇಲೆ ಅಂತ ಹೇಳಿದ ಒಳ್ಳೇದಾಗ್ಲಿ ಸರ್. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ್ ಅವರ ಬಗ್ಗೆ ಮಾತಾಡಬೇಕು. ಶ್ರೀಧರ್ ಸಂಭ್ರಮ್ ಅವರು ನಂದು ಕಾಂಬಿನೇಷನ್ ಬಹಳ ಸಿಂಪಲ್ ಕೆಲಸ ಮಾಡಿಲ್ಲ, ಕಡಿಮೆ ಕೆಲಸ ಮಾಡಿದ್ದೀನಿ ಕಂಪ್ಯಾರಿಟಿವ್ಲಿ. ಆದ್ರೆ ಒಳ್ಳೊಳ್ಳೆ ಹಾಡು ಮಾಡಿದ್ರು. ಈ ಸಿನಿಮಾದಲ್ಲಿ ಒಂಥರ ಚಾಲೆಂಜಿಂಗ್ ಆಗಿ ಕೂತು ಕೆಲಸ ಮಾಡಿದ್ದೀವಿ. ಕಾಂತಾ ಕನ್ನಡಿಗೆ ದೊಡ್ಡ ಹಿಟ್ ಆಗಬೇಕು ಈ ಹಾಡು ಮತ್ತು ಈ ಸಿನಿಮಾ. ಹಾಗೆ ಶ್ರೀಧರ್ ಸಂಭ್ರಮ್ ಅವರಿಗೆ ಅವ್ರು ಬಹಳ ದೊಡ್ಡ ಹಿಟ್ಸ್ ಕೊಟ್ಟಿರುವಂತವ್ರು ಈಗಾಗಲೇ. ನನ್ನ ಜೊತೆ ಸೇರಿಸ್ಕೊಳ್ಳಿ ಅಂತೇಳಿ ಅವ್ರ ಜೊತೆ ಈ ಹಾಡು ಮಾಡಿದ್ದೀವಿ. ಈ ಹಾಡು ಈಗಾಗಲೇ ಈಗ ತಾನೇ ರಿಲೀಸ್ ಆಗಿದೆ. ಡೆಫಿನೆಟ್ ಆಗಿ ಈ ಹಾಡು ತುಂಬಾ ಸದ್ದು ಮಾಡುತ್ತೆ ಅಂತ ನನ್ನ ಬಲವಾದ ನಂಬಿಕೆ. ಒಳ್ಳೇದಾಗುತ್ತೆ, ಸಿನಿಮಾ ಒಳ್ಳೇದಾಗುತ್ತೆ, ಈ ಹಾಡಿನಿಂದ ಸಿನಿಮಾಗೂ ಒಳ್ಳೇದಾಗುತ್ತೆ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗಿದೆ. ಚೆನ್ನಾಗಿ ಬ್ಯೂಟಿಫುಲ್. ನಮ್ಮ ಮೋಹನ್ ಕೊರಿಯೋಗ್ರಫಿ ಚೆನ್ನಾಗಿದೆ, DOP ಕೆಲಸ ಚೆನ್ನಾಗಿದೆ. ಅಂಡ್ ಕಿರಣ್ ಮತ್ತು ಹೀರೋಯಿನ್ ಚಂದ್ರಲೇಖ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಂಥರ ಮುದ್ದಾಗಿ ಇದೆ. ಪೇರು ಬಹಳ ಚೆನ್ನಾಗಿದೆ. ಒಳ್ಳೇದಾಗಿ ಇವತ್ತು ಕನ್ನಡಿಗರ ಮೊದಲ ದೊರೆ ಕದಂಬ ವಂಶದ ಮೊದಲ ದೊರೆ ಮಯೂರ ವರ್ಮ. ನಾವು ಮಯೂರ ಸಿನಿಮಾ ನೋಡಿದ್ವಲ್ಲ, ಮಯೂರ ವರ್ಮ ಕನ್ನಡಿಗರಿಗಾಗಿ ಒಂದು ದೇಶ ಸ್ಥಾಪನೆ ಮಾಡಿದ್ದು. ಮೊದಲಿಗೆ ಕನ್ನಡಿಗರಿಗಾಗಿ ದೇಶ ಮಾಡಿದ್ದೆ ಮಯೂರ ವರ್ಮ. ಕನ್ನಡ ಸಾಮ್ರಾಜ್ಯ ಸ್ಥಾಪನಾ ದಿನ ಇವತ್ತು. 1681 ವರ್ಷ ಆಗಿದೆ ಕನ್ನಡಿಗರಿಗೆ ಆದಂತ ಸಾಮ್ರಾಜ್ಯ ಸ್ಥಾಪನೆಯಾಗಿ ಇವತ್ತಿಗೆ ಕರೆಕ್ಟ್ ಆಗಿ 1681 ವರ್ಷ ಆಯಿತು. ಇದು ಕನ್ನಡಿಗರ ಸಾಮ್ರಾಜ್ಯ ಸ್ಥಾಪನಾ ದಿನ ಅಂತ ಇವತ್ತು. ಒಂದು ಒಳ್ಳೆಯ ಶುಭ ದಿನದಲ್ಲಿ ಈ ಹಾಡು ಬಿಡುಗಡೆ ಮಾಡಿದ್ದೀವಿ. ಇವತ್ತು ನೆನಪಿರುವಂಥದ್ದು. ನಾನು ಯಾಕೆ ಅದನ್ನು ಹೇಳಿದೆ ಅಂದ್ರೆ, ಲೈಫ್ಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು, ಈ ದಿನ ಗುರುತಿರ್ಲಿ, ನೆನಪಿರ್ಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ದಾಖಲಾಗಿರುತ್ತೆ. ಯಾವತ್ತು ನೀವು ಮಾಡುವ ನಿಮ್ಮ ಈ ವಿಡಿಯೋಗಳಿಂದ ದಾಖಲಾಗಿರುತ್ತೆ. ಕನ್ನಡಿಗರ ಸಾಮ್ರಾಜ್ಯ ಸ್ಥಾಪನಾ ದಿನ. ಎಲ್ರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಹೊಸ ಏನು ಬೆಳವಣಿಗೆ ನಡೀತಿದೆ, ರಾಜಕಾರಣ ಬೆಳವಣಿಗೆ ಕೂಡ ಒಳ್ಳೆಯದಾಗಿದೆ ಕನ್ನಡಕ್ಕೆ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.
ಆಂಕರ್ ಕೂಡ ಮುದ್ದಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಕೂಡ, ಸ್ಫುಟವಾದ ಕನ್ನಡ ಮಾತಾಡ್ತಾರೆ. ಧನ್ಯವಾದ.